अस्सलाम वालेकुम। ಇವತ್ತು ಪುಣ್ಯವಾದಂಥ ಬಕ್ರೀದ್ ಹಬ್ಬವನ್ನು ನಮ್ಮೆಲ್ಲ ಭಾರತ ದೇಶದಂತ ಪ್ರಪಂಚದಾದ್ಯಂತ ಇವತ್ತು ನಡೀತಾ ಇದೆ. ಇವತ್ತು ನಾವೆಲ್ಲರೂ ಬಕ್ರೀದ್ ಹಬ್ಬ ಆಚರಣೆ ಮಾಡುವಾಗ ಎಲ್ಲರೂ ಕೇಳ್ಕೊಳ್ಳೋದಂದ್ರೆ ಒಳ್ಳೆ ಆರೋಗ್ಯ ಕೊಡಿ, ಒಳ್ಳೆ ಭಾಗ್ಯ ಕೊಡಿ, ನಮ್ಮೆಲ್ಲರನ್ನು ಸುಖ ಶಾಂತಿ ನೆಮ್ಮದಿಯಿಂದ ಕಾಪಾಡಿ ಅಂತ ತಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೀವಿ. ನಾವು ಪ್ರಾರ್ಥನೆ ಮಾಡಿದ್ದೀವಿ. ಆ ದೇವರು ಎಲ್ಲ ನಮ್ಮ ಭಾರತೀಯರಿಗೆ ಎಲ್ಲರಿಗೂ ಒಳ್ಳೆಯ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯಿಂದ ಆ ಎಲ್ಲ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ವರ್ಷವೂ ನಾವು ಆಚರಣೆ ಮಾಡ್ತಾನೆ ಇರ್ತೀವಿ. ವರ್ಷವೂ ಇದೆಲ್ಲ ನಾವು ಕೇಳ್ಕೊಳ್ತಾ ಇರ್ತೇವೆ. ಕೇಳಿದಾಗ ದೇವರು ನಾವೆಲ್ಲ ಹೋದ ವರ್ಷ ಇಟ್ಕೊಂಡು ಈ ವರ್ಷ ಇಟ್ಟು ಬಂದಿದ್ದೀವಿ ಅಂದರೆ ಆ ದೇವರು ನಮಗೆಲ್ಲ ಆಶೀರ್ವಾದ ಮಾಡಿ ಚೆನ್ನಾಗಿದೆ ಅಂದಿದ್ದಕ್ಕೆ ನಾವೆಲ್ಲರೂ ತಿರ್ಗಾ ಬಂದಿದ್ದೀವಿ. ಇಲ್ಲಾಂದ್ರೆ ಬರೋಕ್ಕಾಗೋದಿಲ್ಲ ನಾವೆಲ್ಲರೂ. ಅದೇ ರೀತಿ ವರ್ಷವೂ ನಮ್ಮನ್ನು ಕಳಿಸ್ತಾ ಇದ್ದಾರೆ ಅಂದರೆ ನಾವೆಲ್ಲ ಪುಣ್ಯವಂತ, ಭಾರತೀಯರೆಲ್ಲ ಪುಣ್ಯವಂತ ನಾವೆಲ್ಲರೂ. ಅದರಿಂದ ಇವತ್ತು ಈ ಒಂದು ಒಳ್ಳೆ ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಅಷ್ಟು ಕ್ಲೀನಾಗಿ ನಾವೆಷ್ಟೋ ನೋಡಿದ್ದೀವಿ. ಈ ಥರ ನಮ್ಮ ಕೋಲಾರಲ್ಲಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ನಡೀತಾ ಇದೆ, ತುಂಬಾ ಸೈಲೆಂಟ್ ಆಗಿ, ತುಂಬಾ ಸಿಸ್ಟಮ್ಯಾಟಿಕ್ ಆಗಿ, ತುಂಬಾ ಅದ್ಭುತವಾಗಿ ನಡೀತಾ ಇದೆ ಕೋಲಾರಲ್ಲಿ. ಅದರಿಂದ ಖುಷಿ ಆಗುತ್ತೆ ಅಂತ ಹೇಳ್ತಾ ಇನ್ನೊಂದ್ಸಲ ಎಲ್ಲರಿಗೂ ಈದ್ ಮುಬಾರಕ್. ಎಲ್ಲರಿಗೂ ಎಲ್ಲ ಒಳ್ಳೇದು ಮಾಡಲಿ, ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೂಡ ದೇವರು ಕಾಪಾಡಲಿ. ಆಮೇಲೆ ಕಮಿಟಿ, ಹಂಚುಮನ್ ಕಮಿಟಿ, ನಮ್ಮ ಹಿರಿಯರಂತ ನಜೀರ್ ಅವರು ಎಲ್ಲರೂ ವರ್ಷವೂ ಬಂದು ಈ ಕೆಲಸವನ್ನು ಮಾಡ್ತಾರೆ.